ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಈ ದಿನ ದೇವರು ಹೆಚ್ಚೆಚ್ಚಾಗಿ ಸುರಿಸಲಿ. ಹೃದಯಂಗಮ ಮಾತು ಎಂಬ ಶೀರ್ಷಿಕೆಯಲ್ಲಿ ನಾವು ಇದನ್ನು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 69, 16 ಮತ್ತು 17ನೇ ವಚನಗಳು. ಕೀರ್ತನೆ 69, 16 ಮತ್ತು 17. ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು, ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ಕರುಣಾನಿಧಿಯೇ, ನನ್ನನ್ನು ಕಟಾಕ್ಷಿಸು, ನಿನ್ನ ದಾಸನಿಗೆ ವಿಮುಖನಾಗಬೇಡ. ಇಕ್ಕಟ್ಟಿನಲ್ಲಿದ್ದೇನೆ, ತಡ ಮಾಡದೆ ಸಹಾಯ ಕೊಡು. ನಾವು ಈ ವಾಕ್ಯವನ್ನು ಧ್ಯಾನಿಸ್ಲಿಕ್ಕಾಗುವಂತೆ ಕರ್ತನವನ್ನು ಬಲಪಡಿಸಲಿ. ದೇವರಾತ್ಮನಾದ ಕರ್ತನವನ್ನು ನಮಗೆ ಬೋಧಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವು ನಮ್ಮ ದೇವರ ಕುರಿತಾಗಿ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂತೆ ಆತ ನಮಗೆ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಈ ದಿನ ನಾವು ಧ್ಯಾನಿಸ್ತಿರುವಂಥ ಈ ವಾಕ್ಯ ಭಾಗ ಕೀರ್ತನೆ 69ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಭಕ್ತನು ವಿಪರೀತ ಬಾಧೆಯಲ್ಲಿ ಇರುವವನಾಗಿ ಈ ಪ್ರಾರ್ಥನೆಯನ್ನು ದೇವರ ಮುಂದೆ ಮಾಡಿದ್ದಾನೆ. ಇನ್ನೊಂದು ವಿಧದಲ್ಲಿ ಸ್ಪಷ್ಟವಾಗಿ ಗಮನಿಸಿದರೆ, ಕರ್ತನಾದ ಯೇಸು ಕ್ರಿಸ್ತನ ಬಾಧೆಗಳು, ಆತನ ಅನುಭವಿಸಿದ ಅವಮಾನ ಅಥವಾ ಶಿಲುಬೆಯಲ್ಲಿ ಆತನಿಗಾದಂಥ ಬಹಳ ಘೋರವಾದ ಶ್ರಮೆ, ಇವುಗಳನ್ನ ನಾವು ಈ ವಾಕ್ಯ ಭಾಗದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ. ಇಲ್ಲಿ ಭಕ್ತನು ದೇವರನ್ನ ಈ ರೀತಿಯಾಗಿ ಕೇಳಿಕೊಳ್ತಿದ್ದಾನೆ. ದೇವರು ಆತನ ಮೊರೆಯನ್ನು ಲಾಲಿಸಬೇಕೆಂಬುದಾಗಿ. ಇಲ್ಲಿ ಆತನು ಜ್ಞಾಪಿಸಿಕೊಳ್ತಿರುವಂಥದ್ದು, ದೇವರ ಕೃಪೆ ಶುಭಕರವಾಗಿದೆ. ಅಂದರೆ ದೇವರ ಕೃಪೆಯಲ್ಲಿ ಕೆಡುಕಿಲ್ಲ. ಅನೇಕ ಕೆಡುಕುಗಳು ಆತನನ್ನು ಆವರಿಸಿರುವಾಗ ಭಕ್ತನು ಕೆಡುಕಿಲ್ಲದ ದೇವರ ಕೃಪೆ ಅಥವಾ ಶುಭಕರವಾಗಿರುವ ದೇವರ ಕೃಪೆಯನ್ನು ಆತನು ಜ್ಞಾಪಿಸಿಕೊಳ್ತಿದ್ದಾನೆ. ಮತ್ತು ಅಲ್ಲಿ ವಾಕ್ಯ ಹೇಳ್ತದೆ, ಕರುಣಾನಿಧಿಯನ್ನು ನನ್ನನ್ನು ಕಟಾಕ್ಷಿಸು. ಕನಿಕರುಳ್ಳ ದೇವರ ಅನುಗ್ರಹ ಅಥವಾ ಕನಿಕರ ಆತನಿಗೆ ಉಂಟಾಗುವಂತ ಆತನು ಕೇಳಿಕೊಳ್ತಿದ್ದಾನೆ. ಇಲ್ಲಿ ಕೆಲವು ವಚನಗಳಲ್ಲಿ ಗಮನಿಸೋಣ. ಭಕ್ತನಲ್ಲಿ ವಿಪರೀತ ಬಾಧೆಯಲ್ಲಿದ್ದಾನೆ. ಆ 3ನೇ ವಚನದಲ್ಲಿ ಆತನು ಹೇಳ್ತಾನೆ, ಇಲ್ಲಿ 3ನೇ ವಚನದಲ್ಲಿ ಮೊರೆ ಇಟ್ಟಿಟ್ಟು ಆತನು ಬೇಸತ್ತು ಹೋಗಿದ್ದಾನೆ. ಆತನ ಗಂಟಲೇ ಒಣಗಿ ಹೋಗಿದೆ. ಅವನ ದೇವರನ್ನ ನಿರೀಕ್ಷಿಸ್ತಾ ದೃಷ್ಟಿಯೇ ಮಂದವಾಗಿದೆ. ಕಾರಣ 4ನೇ ವಚನದಲ್ಲಿ ಹೇಳ್ತಾನೆ, ನಿಷ್ಕಾರಣ ದ್ವೇಷಿಗಳು, ಕಾರಣವಿಲ್ಲದೆ ಬಾಧಿಸುವಂತ ಜನರು ಅನೇಕರಿದ್ದಾರೆ. ಕೆಲವೊಮ್ಮೆ ಅವರಿಗೂ ನಮಗೂ ಸಂಬಂಧವೇ ಇಲ್ಲ. ಅವರ ಗೋಜಿಗೆ ನಾವು ಹೋಗಿರೋದಿಲ್ಲ. ಎಷ್ಟೋ ಸತಿ ಅವ್ರು ಯಾರೆಂಬುದು ನಮಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಅವ್ರು ಗೊತ್ತಿದ್ರು ನಾವು ಅವರಿಗೆ ಯಾವ ಕೆಡುಕನ್ನು ಸಹ ಬಯಸಲಿಲ್ಲ. ಹಾಗಿದ್ದರೂ ಕಾರಣವಿಲ್ಲದೆ ದ್ವೇಷ ತೋರಿಸುವವರು ಅನೇಕರಿದ್ದಾರೆ. ಕೀರ್ತನೆಯಲ್ಲಿಂದ ಪದಗಳನ್ನ ಓದ್ತೇವೆ. ಇಲ್ಲಿಯೂ ಬರ್ತದೆ, ನಿಷ್ಕಾರಣ ದ್ವೇಷಿಗಳು. ಎಷ್ಟು ಮಂದಿ ಎಣಿಸ್ಲಿಕ್ಕೆ ಅದು ಅಸಾಧ್ಯವಾದ್ದರಿಂದ ಭಕ್ತನು ಅದನ್ನು ಹೇಗೆ ಬರೀತಾನೆ, ನನ್ನ ತಲೆ ಕೂದಲುಗಳಿಗಿಂತಲೂ ಹೆಚ್ಚಾಗಿದ್ದಾರೆ. ಇದು ಭಕ್ತನ ವೇದನೆ. ಭಕ್ತನ ವೇದನೆಯಲ್ಲಿ ಮತ್ತೊಂದು ಕೂಗು, ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಬೇಕೆಂದಿರುವ ವೈರಿಗಳು ಬಲಿಷ್ಠರಾಗಿದ್ದಾರೆ. ಕಾರಣವಿಲ್ಲದೆ ಭಕ್ತನನ್ನ ಕೊಲ್ಲಬೇಕೆಂದಿದ್ದಾರೆ. ಈ ವೈರಿಗಳು ಬಲಿಷ್ಠರಾಗಿದ್ದಾರಂತೆ. ಎದುರಿಸಲಿಕ್ಕೆ ಅಥವಾ ಹೋರಾಡಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ಅವರು ಬಲಗೊಂಡಿದ್ದಾರೆ. ಮತ್ತು ಅಲ್ಲಿ ಭಕ್ತನ ಹೇಳ್ತಾನೆ, ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡ್ರಲ್ಲ. ಸುಮ್ಮನೆ ನಮ್ಮನ್ನು ಪೀಡಿಸಿ ನಮ್ಮಿಂದ ಹಣವನ್ನು ಕಸಿದುಕೊಂಡಿದ್ದಾರೆ. ಪ್ರೇರೆ, ಇಂಥ ಬಾಧೆಗಳು ಇದನ್ನ ವಾಕ್ಯ ಕೇಳುವಂತ ನಿಮಗೂ ಇದೆಯೋ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೆಲ್ಲವನ್ನ ನಮಗಾಗಿ ಅನುಭವಿಸಿದ್ದಾನೆ. ಕಾರಣ ವಾಕ್ಯ ಹೇಳ್ತದೆ, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು.
ನಿನ್ನ ಈ ಸಂಕಟ, ಅದು ಮನಸ್ಸಿನ ಸಂಕಟವು, ಆತ್ಮದ ಸಂಕಟವು, ದೇಹದ ಸಂಕಟವು, ಯೇಸು ಕ್ರಿಸ್ತನ ಅದನ್ನು ಹೊತ್ತಿದ್ದಾನೆ. ಆತನು ಹೊತ್ತಿರುವುದರಿಂದ ನಿನಗೆ ಬಿಡುಗಡೆ ನಿಶ್ಚಯ. ನಿನಗೆ ನಿಷ್ಕಾರಣ ದ್ವೇಷಗಳಿದ್ದಾರೋ, ಯೇಸುವನ್ನ ನಿಷ್ಕಾರಣವಾಗಿ ದ್ವೇಷಿಸಿದವರು ಅದೆಷ್ಟು. ಕಾರಣವಿಲ್ಲದೆ ನಿನ್ನನ್ನು ಕೊಲ್ಲಬೇಕೆಂದಿದ್ದಾರೋ, ನಿನ್ನ ಜೀವ ತೆಗೆಯಬೇಕೆಂದಿದ್ದಾರೋ, ಮಾಟಮಂತ್ರಗಳಿಂದ ನಿನ್ನನ್ನು ಬಾಧಿಸಬೇಕೆಂದಿದ್ದಾರೋ, ಓ ಯೇಸುವನ್ನು ಸಹ ಕಾರಣವಿಲ್ಲದೆ ಕೊಲ್ಲುವುದಕ್ಕೆ ಪ್ರಯತ್ನಿಸಿದ್ರಲ್ಲ. ಓ ಆತನಿಂದ ಯಾವ ಅಪರಾಧ ನಡೆದಿದ್ರು ಆತನನ್ನು ದಂಡಿಸಿದ್ರಲ್ಲ. ಇಂತಹ ಸಂದರ್ಭದಲ್ಲಿ ಭಕ್ತನು 20ನೇ ವಚನದಲ್ಲಿ ಹೇಳುವ ಮಾತನ್ನು ಗಮನಿಸೋಣ. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರ್ನಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸುವವರನ್ನ ಹಾರೈಸಿದೆ, ಸಿಕ್ಕಲಿಲ್ಲ. ವಿಪರೀತ ಆಪತ್ತಿನಲ್ಲಿ ಭಕ್ತನು ವಿಪರೀತವಾಗಿ ಕುಗ್ಗಿ ಹೋಗಿ, ಖಿನ್ನನಾಗಿ ಕುಂದಿ ಹೋಗಿ, ಆತನು ಏನನ್ನ ಬಯಸ್ತಾನೆ? ಕರ್ನಾಳುಗಳನ್ನು ಆತ ನಿರೀಕ್ಷಿಸ್ತಾನೆ. ಯಾರು ನನಗೆ ಕನಿಕರ ತೋರಿಸ್ತಾರ? ಬೇರೆ ನೀವು ಸಹ ಹೀಗೆ ಯಾರಾದ್ರೂ ಕನಿಕರ ತೋರಿಸುವರೋ ಎಂಬುದಾಗಿ ಹಂಬಲಿಸ್ತಿದ್ದೀರೋ? ಇಲ್ಲಿ ಭಕ್ತನ ಹೇಳ್ತಾನೆ, ಕರುಣೆ ತೋರಿಸುವರು ದೊರಕಲೇ ಇಲ್ಲ, ಕರ್ನಾಳುಗಳು ದೊರೆಯಲೇ ಇಲ್ಲ. ಆತನು ಯಾರಾದ್ರೂ ನನ್ನ ಸಂತೈಸ್ತಾನ ಎಂಬುದಾಗಿ ಹಾರೈಸ್ತಾನೆ, ಅವರೂ ಸಿಗ್ಲಿಲ್ಲ. ಹಾಗಾದರೆ ಇಂಥ ಸಂದರ್ಭದಲ್ಲಿ ನಮಗೆ ನೆರವಾಗುವ ದೇವರಿದ್ದಾನೋ? ವಾಕ್ಯ ಹೇಳ್ತದೆ, ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ 33ನೇ ವಚನದಲ್ಲಿ, ಯೆಹೋವನು ಬಡವರ ಮೊರೆಗೆ ಲಕ್ಷ್ಯ ಕೊಡುವನು, ಸೆರೆಯಲ್ಲಿರುವ ತನ್ನವರನ್ನ ತಿರಸ್ಕರಿಸುವುದಿಲ್ಲ. ಓ ಸಕಲ ಐಶ್ವರ್ಯವುಳ್ಳ ದೇವರು, ಆತನು ಬಡವರ ಮೊರೆಗೆ ಲಕ್ಷ್ಯ ಕೊಡುವ ದೇವರು. ಏನೂ ಇಲ್ಲದ ಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಡುವಾಗ, ಏನೂ ಇಲ್ಲದ ಸ್ಥಿತಿಯಲ್ಲಿ ನೀನು ದೇವರಿಗೆ ಮೊರೆ ಇಡುವಾಗ ಆತನು ಖಂಡಿತ ನಿನ್ನನ್ನು ಅಲಕ್ಷಿಸದೆ ನಿನಗೆ ಲಕ್ಷ್ಯ ಕೊಡುವ ದೇವರು, ನಿನ್ನ ಕಡೆಗೆ ಆತನು ಗಮನ ಕೊಡುವ ದೇವರು. ಮತ್ತು ವಾಕ್ಯದಲ್ಲಿ ಬರ್ತದೆ, ಸೆರೆಯಲ್ಲಿರುವ ತನ್ನವರನ್ನ ತಿರಸ್ಕರಿಸದ ದೇವರು. ದೇವರಿಗೆ ಸ್ತೋತ್ರ. 29ರಲ್ಲಿ ಭಕ್ತನು ಹೇಳ್ತಿದ್ದಾನೆ, ದೇವರೇ ನೊಂದು ಕುಗ್ಗಿದವನಾದ ನನ್ನನ್ನಾದರೂ ನಿನ್ನ ರಕ್ಷಣೆಯು ಭದ್ರ ಸ್ಥಳದಲ್ಲಿರಿಸುವುದು. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಾವು ಸಹಾಯ ಇಲ್ಲದ ಸ್ಥಿತಿಯಲ್ಲಿ ನಾವು ಕಂಡು ಬಂದರು, ನಾವು ಬಯಸಿದಾಗ ಕೂಡಲೇ ಸಹಾಯ ಬಾರದೇ ಇದ್ದರು, ಅದು ನಿಶ್ಚಯವಾಗಿ ನಮಗೆ ನಿರೀಕ್ಷೆಯುಂಟು. ಆತನು ನಮ್ಮ ಮೊರೆಯನ್ನು ಲಾಲಿಸ್ತಾನೆ. ಆತನ ಕೃಪೆ ನಮಗೆ ಶುಭಕರವಾಗಿದೆ. ನಮ್ಮನ್ನ ಯೋಗ ಸ್ಥಿತಿಗೆ ತರುವಂತ ಕೃಪೆ ಆತನಲ್ಲಿದೆ. ಆದ್ದರಿಂದ ಭಕ್ತನು ಮುಂದುವರೆದು ಪ್ರಾರ್ಥಿಸ್ತಾನೆ, ನಿನ್ನ ದಾಸನಿಗೆ ವಿಮುಖನಾಗಬೇಡ, ಇಕ್ಕಟ್ಟಿನಲ್ಲಿದ್ದಾನೆ, ತಡ ಮಾಡದೆ ಸಹಾಯ ಕೊಡು, ಬೇಗ ಸಹಾಯ ಕೊಡು. ಪ್ರೇರೆ, ಈ ದಿನ ನೀನು ದೇವರ ಕನಿಕರವನ್ನ, ದೇವರ ಸಹಾಯವನ್ನ ನೀನು ಬೇಡ್ಲಿಕ್ಕಾಗ್ತದೆ. ನಿನ್ನೆಲ್ಲಾ ಪರಿಸ್ಥಿತಿನ ದೇವರ ಮುಂದೆ ಯಥಾವತ್ತಾಗಿ ನೀನು ಹೇಳಿಕೊಳ್ಳಿಕ್ಕಾಗ್ತದೆ. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಯೇ, ಈ ದಿನ ವೇದನೆಯಲ್ಲಿರುವ ನಾವೆಲ್ಲರೂ ನಿನ್ನ ಮುಂದೆ ಮೊರೆ ಇಡ್ತೇವಪ್ಪ. ಯೆಹೋವನೇ, ನಮ್ಮ ಮೊರೆಯನ್ನು ಲಾಲಿಸು. ಕಾರಣ ನಿನ್ನ ಕೃಪೆಯು ಶುಭಕರವಾಗಿದೆ ಅಪ್ಪ. ನಮಗೆ ಶುಭಗಳನ್ನು ಉಂಟು ಮಾಡುವಂತ ನಿನ್ನ ಕೃಪೆಯನ್ನು ನಮಗೆ ದಯಮಾಡಿ ಒದಗಿಸು ದೇವರೇ. ನೀನು ಕರುಣಾನಿಧಿಯಪ್ಪ, ನೀನು ಕಟಾಕ್ಷಿಸು ದೇವರೇ. ನನ್ನನ್ನು ಕರುಣಿಸೆಂದು ಯಾರೆಲ್ಲ ಇದನ್ನ ಮೊರೆ ಇಡ್ತಿದ್ದಾರೋ ಅವರೆಲ್ಲರಿಗೆ ಈ ದಿನವೇ, ಈ ಹೊತ್ತೆ ಸ್ವಾಮಿ, ನಿನ್ನ ಕನಿಕರ ಅವರ ಮೇಲೆ ಇಳಿದು ಬರಲಿ. ಕರ್ತನೆ, ನಿನ್ನ ದಾಸರಿಗೆ ನೀನು ವಿಮುಖನಾಗಬೇಡ ಎಂಬುದಾಗಿ ಭಕ್ತನು ಕೇಳಿಕೊಂಡಂತೆ ನಾವು ಕೇಳಿಕೊಳ್ತಾನೆ. ನಮಗೆ ನೀನು ವಿಮುಖನಾಗಬೇಡ. ಇಕ್ಕಟ್ಟಿನಲ್ಲಿ ಇರುವವರಿಗೆ ನೀನು ತಡ ಮಾಡದೆ ಸಹಾಯ ಕೊಡು ಸ್ವಾಮಿ. ದಯಮಾಡಿ ಕರ್ತನೆ, ದಯಮಾಡಿ ಸಹಾಯ ಮಾಡು ಕರ್ತನೆ. ನಿಷ್ಕಾರಣ ದ್ವೇಷಗಳಿಂದ ನನ್ನ ಜನರನ್ನು ರಕ್ಷಿಸು. ನಿರ್ನಿಮಿತ್ತವಾಗಿ ಪ್ರಾಣ ತೆಗೆಬೇಕೆಂದಿರುವವರಿಂದ ಕಾಪಾಡು ಕರ್ತನೆ. ಕರ್ತನೆ, ಕಾರಣವಿಲ್ಲದೆ ನಮ್ಮನ್ನು ಪೀಡಿಸುವವರ ಕೈಯಿಂದ ನಮ್ಮನ್ನು ಬಿಡಿಸೆಂದು ಬೇಡಿಕೊಳ್ತೇವೆ ಕರ್ತನೆ. ಬಡವರ ಮೊರೆಗೆ ಲಕ್ಷ್ಯ ಕೊಡುವಂಥ ದೇವರೇ, ಸೆರೆಯಲ್ಲಿರುವ ನಮ್ಮನ್ನು ತಿರಸ್ಕರಿಸದ ದೇವರೇ, ಈ ಪ್ರಿಯರ ಮೇಲೆ ನಿನ್ನ ಮಹಾಕನಿಕರವಿರಲಿ ಕರ್ತನೆ. ತೀರಾ ಸೋತು ಹೋಗಿ ಪ್ರಾರ್ಥಿಸಲು ತ್ರಾಣವಿಲ್ಲದೆ ಯಾರ್ಯಾರು ನಿನ್ನ ಕಡೆಗೆ ಕರ್ತನೆ ತಮ್ಮ ದೃಷ್ಟಿಯನ್ನ ಎತ್ತಿದ್ದಾರೋ
ಅವರೆಲ್ಲರನ್ನ ಇದನ್ನ ಕನಿಕರಿಸಪ್ಪ. ಈ ದೇಶದಲ್ಲಿ ಕರ್ತನೆ ತೀರಾ ಸೋತು ಹೋದ ಜನರಿದ್ದಾರಲ್ಲ, ತೀರಾ ಬಡವರಾದ ಇದ್ದಾರಲ್ಲ, ತೀರಾ ವ್ಯಾಧಿ ಪೀಡಿತರಿದ್ದಾರಲ್ಲ ಕರ್ತನೆ, ವಿಪರೀತವಾಗಿ ದೆವ್ವಗಳಿಂದ ಬಾಧಿಸಲ್ಪಟ್ಟವರು, ದೆವ್ವಗಳ ಪೀಡನೆಗೆ ಗುರಿಯಾದವರಿದ್ದಾರಲ್ಲ, ದುಷ್ಟ ಜನರಿಂದ ಬಾಧೆಗೊಳಗಾದವರಿದ್ದಾರಲ್ಲ, ಸಾಲಗಾರರಿಂದ ನೊಂದವರಿದ್ದಾರಲ್ಲ ಸ್ವಾಮಿ. ಕರ್ತನೆ, ಯಾವ ಸಹಾಯವಿಲ್ಲದೆ ನಿನ್ನ ಸಹಾಯಕ್ಕಾಗಿ ಕಾದಿರುವವರಿದ್ದಾರಲ್ಲ, ಅವರೆಲ್ಲರಿಗೂ ನೀನು ಇದನ್ನ ಪ್ರಸನ್ನನಾಗು. ನಿನ್ನ ದಯೆಯವರ ಮೇಲಿರಲಿ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮೊಂದಿಗಿರಲಿ. ವಂದನೆಗಳು.